So, hello guys, this is your Spurti and welcome back to my new vlog, guys. ಗೈಸ್ ನಿನ್ನೆ ರಾತ್ರಿ ನಂಗೊಂದು ಕಾಲ್ ಬಂದಿತ್ತು. ಒಂದು 8:30 9 ಗಂಟೆಗೆ ಹೋಗಿ ಅಟೆಂಡ್ ಮಾಡಿದ್ದೆ. ಸೊ ಕೇಸ್ ಏನಪ್ಪ ಅಂದರೆ, ಒಂದು ನಾಯಿ ಮರಿ ಮೇಲೆ ತಲೆ ಮೇಲೆ ಒಂದು ಎತ್ತು, ಅಂದರೆ ಅವರೇ ಸಾಕಿರೋ ಅಂತ ಎತ್ತು ಕಾಲಿಟ್ಬಿಟ್ಟಿದೆ. ಸೊ ಕೇಸ್ ಕೇಳಿ ನನಗೆ ಸ್ವಲ್ಪ ಸಿವಿಯಾರಿಟಿ ಇದೆ ಅಂತ ಅನ್ನಿಸ್ತು. ಬಟ್ ನಾನು ಅಲ್ಲಿ ಹೋಗಿ ನೋಡಿದಾಗ ಇಟ್ಸ್ ವೆರಿ ಸಿವಿಯರ್. ಸೊ ಹೆಂಗಾಗ್ಬಿಟ್ಟಿದೆ ಲಿಟ್ರಲಿ, ಆ ನಾಯಿ ಮರಿ ಕತ್ತು, ಸಣ್ಣ ಮರಿ, ಇನ್ನೂ ಹಾಲು ಕುಡಿಯೋ ಮರಿ, ಹಿಂಗಾಗ್ಬಿಟ್ಟಿದೆ, ಹಿಂಗೆ ತಿರ್ಕೊಂಬಿಟ್ಟಿದೆ. ಓಕೆನಾ, ಲೈಕ್ ಹಿಂಗೆ ತಿರ್ಕೊಂಬಿಟ್ಟಿದೆ. ಹಿಂಗೆ ತಿರ್ಗ್ಸಕ್ಕೆ ಬರ್ತಿಲ್ಲ. ನಾನು ಹಿಂಗಂದೆ ಒಂಥರ ಫೀಲ್ ಆಗೋಯ್ತು ನನಗೆ. ಸಿವಿಯರ್ ಅಲ್ಲ, ಸಿವಿಯಾರಿಟಿ ಮೇಲೆ ಸಿವಿಯರ್ ಇದೆ ಇದು. ಸೊ ಅದಕ್ಕೆ ನಾನು ಅವನಿಗೆ ಹೇಳಿದೆ, ನೋಡಪ್ಪ, ನಾಳೆ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇದನ್ನೆಲ್ಲ ಎಕ್ಸ್ರೇ ಎಲ್ಲ ಮಾಡಿಸಿ ನೋಡಬೇಕು ಏನಾಗಿದೆ ಏನು ಅಂತ ಎತ್ತ ಅಂತ. ಸೊ ಇವಾಗ ಹಾಲು ಕುಡಿತಿದ್ದ ತಾನೇ, ಊಟ ಮಾಡ್ತಿದ್ದಾನೆ, ಊಟ ಮಾಡಲಿ, ನಾಳೆ ಬೆಳಗ್ಗೆವರೆಗೂ ವೆಯ್ಟ್ ಮಾಡು, ನಾನು ಬರ್ತೀನಿ ಅಂತ ಹೇಳಿ. ಸೊ ನಾನು ರಾತ್ರಿ ಮನೆಗೆ ಬಂದೆ. ಸೊ ಇವಾಗ ಅದನ್ನು ಕರ್ಕೊಂಡು ಹೋಗೋಣ. ಸೊ ಅದು ತುಂಬ ಸಣ್ಣ ಮರಿ ಇದೆ, ಅದಕ್ಕೆ ಇದೊಂದು ಎಮರ್ಜೆನ್ಸಿಗೆ ನಂದು ಹಳೆಯ ಟಿ ಶರ್ಟ್ ತೊಗೊಳ್ತಾ ಇದ್ದೀನಿ, ಬಿಕಾಸ್ ಇನ್ ಕೇಸ್ ಏನಾದ್ರು ಮಳೆ ಬಂದರೆ ಅಂತ. ಸೊ ಅದು ಬಿಟ್ಟರೆ ನನಗೆ ಬೇರೆ ಏನು ವರ್ಕ್ ಆಗುತ್ತೆ ಅಂತ ಐಡಿಯಾ ಇಲ್ಲ. ಆ್ಯಕ್ಚುಲಿ ಸ್ಪಾಟಿಗೆ ಬಂದಿದ್ದೀನಿ, ಎಲ್ಲಿದೆ ಅಂತ. ಇಲ್ಲಿದ್ದಾವಲ್ಲ ನಾಯಿ ಮರಿಗಳು, ಇದರಲ್ಲೇ ಇದ್ದಾವ, ಇದರಲ್ಲೇ ಇದೆಯಾ, ಯಾವುದು? ಹಾಂ, ಇದೆ 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 ಇದೆ. ಹಲೋ, ಹಾಯ್. ಇದೆ ನೋಡಿ ಗೈಸ್. ಅಯ್ಯೋ, ಓಕೆ, ನೀನೇ ಅಲ್ವಾ ಕಾಲಿಟ್ಟಿರೋದು? ಪಾಪ, ಯಾಕೆ ಹಂಗೆ ಮಾಡಿದೆ? ಸೊ ಹೆಂಗಪ್ಪ ಇದು? ಶಿಟ್, ತಡಿಯಪ್ಪ, ಒಂದು ಸೆಕೆಂಡ್ ಇರು, ಇದು ಹಾಸ್ಕೊಂಬಿಡ್ತೀನಿ ಅಷ್ಟೇ. ದಬಕ್ಕಂದು ಬಿದ್ದಿದ್ಯಪ್ಪ. ಎಸ್, ಇದು ಯಾವ ಲೆವೆಲಲ್ಲಿ ಪೇಯ್ನಲ್ಲಿದೆ ಅಂದರೆ ಸೀರಿಯಸ್, ನಾನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಿಲ್ಲ. ಈ ಕತ್ತಿದೆಯಲ್ಲ, ಹಿಂಗೆ ಬರಲ್ಲ. ಓಕೆ, ದುರ್ಗದಲ್ಲಿ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ, ಹನಿ ಹನಿ ಮಳೆ ಬರ್ತಾ ಇದೆ. ಸೊ ಆದಷ್ಟು ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇನ್ನೊಂದೇನಂದರೆ, ಇವಾಗ ರೈಟ್ ನಾವು ಇನ್ನೊಂದು ಕಾಲ್ ಬಂತು ನನಗೆ. ನಾನು ಅವ್ರಿಗೆ ಹೇಳ್ಬಿಟ್ಟೆ, ಗುರು ನನಗೆ ಒಂದು ಟೈಮಲ್ಲಿ ಒಂದೇ ಅನಿಮಲ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಇವಾಗ ಆಲ್ರೆಡಿ ಕಾಲಿಗೆ ಹೋಗ್ತಾ ಇದ್ದೀನಿ ನಾನು, ಅವ್ರು ರೆಸ್ಕ್ಯೂ ಸೆಂಟ್ರ್ ಅವ್ರಿಗೆ ಫೋನ್ ಮಾಡಿ ಅಂತ ಹೇಳಿದೆ. ನನ್ನ ಹತ್ರನೂ ಐ ಡೋಂಟ್ ಹ್ಯಾವ್ ಅ ಬಿಗ್ ವೆಹಿಕಲ್, ರೈಟ್. ನನ್ನ ಹತ್ರ ಸ್ಕೂಟಿ ಇರೋದು, ನಾನು ಮಳೇಲಿ ನೆನಿಬೇಕು, ಪ್ರಾಣಿಗಳನ್ನೂ ಮಳೇಲಿ ನೆನಿಬೇಕು, ಆಮೇಲೆ ನೆನೆಸ್ಬೇಕು. ಆ್ಯಂಡ್ ಎಲ್ಲ ಟೈಮಲ್ಲೂ ಎಲ್ಲರೂ ಸಿಗಲ್ಲ ಹೆಲ್ಪಿಗೆ, ಇನ್ನೊಂದು ಮತ್ತೊಂದು. ಸೊ ಐ ಆಮ್ ಆನ್ ಇಂಡಿವಿಜುವಲ್ ರೆಸ್ಕ್ಯೂವರ್. ಸೊ ವಾಟ್ ಟು ಡು? ಹಾವು ಹಿಡಿಯೋದು ಇಷ್ಟೊತ್ತು ಹೊಡೆದ, ಇವಾಗ ಅಡಿ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಎಷ್ಟು ಸ್ಲೋ ಆಗುತ್ತೆ ಅಷ್ಟು ಸ್ಲೋ ಹೋಗ್ತಾ ಇದ್ದೀನಿ. ಒಂದು ಮಂತು ಇಲ್ಲ, ವಿಡಿಯೋ ಈಗ ಮಾಡ್ಬೇಡಿ, ಶೋ ಮಾಡಲ್ಲ, ನಿಮ್ಮನ್ನು ಶೋ ಮಾಡಲ್ಲ. ಅಡ್ಡಾಡುತ್ತಾ ನಾಲ್ಕು ಕಾಲಲ್ಲಿ ಉಡುತ್ತಾ ಆ ಥರ ಏನು ಮೂಮೆಂಟ್ ಆಗ್ತಾನೆ ಇಲ್ಲ, ಒಂದೇ ಕಡೆ ಇವಾಗಿದೆ ಸದ್ಯಕ್ಕೆ. ಫುಲ್ ಮಲ್ಕೊಂಡೇ ಇದೆ, ಹಾಲೆಲ್ಲ ಕುಡಿತಿದೆ ಅದ್ರ ಮುಂದಷ್ಟೇ. ಗೈಸ್, ಇವಾಗ ಸೀನ್ ಏನಂದ್ರೆ, ಇದಕ್ಕೆ ಸ್ವಲ್ಪ ಹೇರ್ ಲೈನ್ ಫ್ರ್ಯಾಕ್ಚರ್ ಥರ ಆಗಿದೆ, ಅಂದರೆ ವರ್ಟಿಬ್ರಲ್ ಕಾಲಮ್ಸ್ ಇರುತ್ತಲ್ಲ. ಸೊ ಸೆಕೆಂಡ್ ವರ್ಟಿಬ್ರೆಯಲ್ಲಿ
ಸ್ವಲ್ಪ ಹೇರ್ ಲೈನ್ ಫ್ರ್ಯಾಕ್ಚರ್ ಥರ ಕ್ರ್ಯಾಕ್ ಆಗಿದೆ. ಸೊ ಡಾಕ್ಟರ್ ಏನು ಹೇಳಿದ್ರು ಅಂದರೆ ಕಂಪ್ಲೀಟ್ ರೆಸ್ಟಲ್ಲಿ ಇರಬೇಕಾಗುತ್ತೆ. ಕತ್ತಿಗಾಗಿರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ, ಕಷ್ಟ ಇದೆ, ಸರ್ಜರಿ ಅದೆಲ್ಲ ಕಷ್ಟ ಆಗುತ್ತೆ. ಆ್ಯಂಡ್ ತುಂಬ ಸಣ್ಣ ಮರಿ ಬೇರೆ ಇದು, ಅಷ್ಟು ಕೆಪಾಸಿಟಿ ಎಲ್ಲ ಇರೋದು ಇಲ್ಲ ಇದಕ್ಕೆ, ಟು ಬಿ ಫ್ರ್ಯಾಂಕ್. ಸೊ ಇವಾಗ ಏನು ಹೇಳಿದ್ರು, ರೆಸ್ಟಲ್ಲಿ ಇಡಿ, ಸಿರಪ್ಸ್ ಬರ್ಕೊಟ್ಟಿದ್ದಾರೆ, ಪೇನ್ ಕಿಲ್ಲರ್ಸು, ಅದನ್ನು ಹಾಕಬೇಕಾಗತ್ತೆ. ಆಮೇಲೆ ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ 1 ಹವರ್, ದಿನಕ್ಕೆ 1 ಹವರ್ ಕಟ್ಟಿದ್ರೆ ಸ್ವಲ್ಪ ಸ್ವೆಲ್ಲಿಂಗ್ ಏನಾದ್ರು ಇದೆ ರೆಡ್ಯೂಸ್ ಆಗುತ್ತೆ. ಸೊ ಅದೊಂದು. ಸೊ ನಾನೇನು ಅಂದ್ಕೊಂಡೆ, ಒಂದು ಥಾಟ್ ಬಂತು ರೆಸ್ಕ್ಯೂ ಸೆಂಟ್ರಿಗೆ ಕೊಡೋಣ ಅಂತ. ಬಟ್ ಆಮೇಲೆ ಇವಾಗ ಏನಂದರೆ ಇದು ಸಿಬ್ಲಿಂಗ್ಸ್ ಎಲ್ಲ ಜೊತೆ ಇದ್ದಾವೆ, ಓಕೆನಾ. ಸೊ ಈ ಇನ್ಸಿಡೆಂಟ್ ಆಗಿ ಆಲ್ರೆಡಿ 3 days ಮೇಲಾಗಿದೆಯಂತೆ. ಬಟ್ ನನಗೆ ನಿನ್ನೆ ರಾತ್ರಿ ಕಾಲ್ ಬಂದಿತ್ತು. ಸೊ ಅವ್ರುಗಳು ನೋಡ್ಕೊಂಡಿಲ್ಲ ಪಾಪ. ಸೊ ಗುಂಪಲ್ಲಿ ಮರಿ ಇದ್ದಾವಲ್ಲ, ಗೊತ್ತಾಗಿಲ್ಲ. ಸೊ ಏನಂದರೆ ಇದು ಅಮ್ಮನ ಜೊತೆ ಆರಾಮಾಗಿ ಅದ್ರ ಅಮ್ಮನ ಹಾಲು ಕುಡ್ಕೊಂಡು ಆರಾಮಾಗಿದೆ. ಸೊ ಎದ್ದು ಓಡಾಡ್ತಿಲ್ಲ ಅನ್ನೋದು ಬಿಟ್ಟರೆ, ಬಟ್ ಒಂದು ಸೇಫ್ ಪ್ಲೇಸಲ್ಲಿ ಇದೆ ಆ್ಯಕ್ಚುಲಿ. ಸೊ ಅದ್ರ ಅಮ್ಮನ ಜೊತೆ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಯಾವುದೇ ಪ್ರಾಣಿ ಆಗಲಿ, ಇವನ್ ಹ್ಯೂಮನ್ಸೇ ಆಗಲಿ, ಅಮ್ಮನ ಜೊತೆ ಇದ್ದರೆ ಏನೇ ಕಷ್ಟ ಇದ್ರೂ ಬೇಗ ಹೀಲ್ ಆಗುತ್ತೆ. ಸೊ ಈಗ ಅದನ್ನು ತೊಗೊಂಡೋಗಿ ಅಲ್ಲಿ ರೆಸ್ಕ್ಯೂ ಸೆಂಟ್ರಿಗೆ ಬಿಟ್ಟರೆ ಒಂದೇ ಇರುತ್ತೆ. ಆಮೇಲೆ ಕೂತ್ಕೊಂಡು ಕಷ್ಟ ಆಗುತ್ತೆ. ಆಮೇಲೆ ಒಂದು ಕಂಫರ್ಟ್ ಝೋನ್ ಅಂತ ಇರಲ್ಲ. ಸೊ ನೋಡೋಣ, ಅಪ್ಡೇಟ್ ಮಾಡ್ತೀನಿ, ಫಾಲೋಅಪ್ಸ್ ಮಾಡ್ತೀನಿ, ಅದ್ರ ಅಮ್ಮನ ಜೊತೆನೇ ಇರಲಿ ಇವಾಗ. ಸೊ ವಾಪಸ್ಸು ತೊಗೊಂಡೋಗಿ ಇವಾಗ ಅಲ್ಲಿಗೆ ಬಿಡ್ತಾ ಇದ್ದೀನಿ. ನನಗೆ ಫೋನ್ ಮಾಡಿದವರಿಗೆ ಇನ್ಫಾರ್ಮ್ ಮಾಡ್ತೀನಿ, ಮತ್ತೆ ಫೋನ್ ಮಾಡಿ ಇದು ಸ್ವಲ್ಪ ಸಿರಪ್ ಎಲ್ಲ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಹೇಳ್ತೀನಿ. ಸೊ ನಾನು ಫಾಲೋಅಪ್ ಮಾಡ್ತಿರ್ತೀನಿ. ಸೊ ಬನ್ನಿ ನೋಡೋಣ. ಅಣ್ಣ ಮಲಗಿದ್ದಾನೆ. ಏನು ಗೊತ್ತಾ, ಈ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅಂತಾರಲ್ಲ, ಒಂದು 5 ಸತಿ ಆಕಳಿಸ್ದ ಮಲ್ಕೊಂಡಿದ್ದಾನೆ. ಸೊ ಬನ್ನಿ ಹೋಗೋಣ. ಫಸ್ಟ್ ಬರ್ಬೇಕಾರೆ ಗೊತ್ತಾಯ್ತಲ್ಲ, ಪೆಟ್ರೋಲ್ ಬೇರೆ ಖಾಲಿ ಆಯಿತು. ಪೆಟ್ರೋಲ್ ಹಾಕ್ಸ್ಕೊಂಡೆ ಹೋಗ್ಬೇಕಾರೆ ಅಣ್ಣ ನೋಡಿ ಇವಾಗ ಮಲಗಿದ್ದಾನೆ. ಪೇನ್ ಕಿಲ್ಲರ್ ಬಿತ್ತಲ್ಲ, ಅದಕ್ಕೆ ಸ್ವಲ್ಪ ನಿದ್ದೆ ಮಾಡ್ತಾನೆ. ಗೊತ್ತಿಲ್ಲ ಗಾಡಿ ಸ್ಟಾರ್ಟ್ ಆದ್ಮೇಲೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ. ಆದಷ್ಟು ಮೆಲ್ಲಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ವಾಪಸ್ ಬಿಟ್ಕೋಣ. ಕೆಳಗೆ ಕೂಗ್ತಾ ಇಲ್ಲ, ಫುಲ್ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಫುಲ್ ಒದ್ದಾಡ್ತಿದೆ ನಾವು ಅಲ್ಲಿಂದ. ಅದಕ್ಕೆ ಎಲ್ಲರೂ ಆದಷ್ಟು ಮೆಲ್ಲಗೆ ಹೋಗ್ತೀನಿ. ಆದರೂ ಎಲ್ಲರೂ ಸಡನ್ನಾಗಿ ಕೆಳಗೆ ಬಿದ್ದುಬಿಟ್ರು ಭಾರಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ರೋಡು ಸರಿ ಇಲ್ಲ ಇದು, ಅದಕ್ಕೆ ಕೈಯಲ್ಲಿ ಇಟ್ಕೊಂಡೆ ಹೋಗ್ತಾ ಇದ್ದೀನಿ. ಕಾಮನ್ ಸೆನ್ಸ್ ಇಲ್ಲ ಜನಕ್ಕೆ. ಏನೋ ಒಂದು ಹಿಡ್ಕೊಂಬರ್ತಿದ್ದೀವಿ, ಏನೋ ಒಂದು ಹ್ಯಾಂಡಲ್ ಮಾಡ್ತಿದ್ದೀವಿ, ನಾವೇ ಕಷ್ಟಪಟ್ಟು ಬರ್ತಿರ್ತೀವಿ. ಏನು ಶೋಕಿಗೋಸ್ಕರ ಹಿಂಗೆ ಹೋಗ್ತಿದ್ದೀವಾ ಒಂದು ಕೈಯಲ್ಲೆಲ್ಲ ಗಾಡಿ ಹೊಡ್ಕೊಂಡು. ಗೈಸ್ ಪ್ಲೀಸ್ ಹೆಲ್ಮೆಟ್ ವೇರ್ ಮಾಡಿಲ್ಲ, ಎಮರ್ಜೆನ್ಸಿ ಇದು. ಸೊ ಪ್ಲೀಸ್ ಡೋಂಟ್ ಫಾಲೋ ದಿಸ್. ಇಟ್ ವಾಸ್ ನಾಟ್ ಇಂಟೆನ್ಷನಲ್, ಇಟ್ ವಾಸ್ ಟೋಟಲಿ ಅನ್ಇಂಟೆನ್ಷನಲ್. ಸೊ ಹೆಲ್ಮೆಟ್ ತರೋದು ಮರ್ತ್ಬಿಟ್ಟೆ ನಾನು, ಆಗಲಿಲ್ಲ. ಹಲೋ. ಸೊ ಗೈಸ್ ಇವಾಗ ನಾಯಿ ಮರಿನ ಬಿಟ್ಟು ಅವರಿಗೆ ಸಿರಪ್ಸ್ನ ಕೊಟ್ಟು ಹೇಳಿದೆ ಹಿಂಗೆ ಹಾಕಿ ಅಂತ. ಪಾಪ ಅದು ತಾಯಿ ಹಾಲು ಅಷ್ಟೊಂದು ಕುಡಿತಿಲ್ವಂತ, ಅದಕ್ಕೆ ಪಾಪ ಇವರೇ ಹಾಕ್ತಿದಾರಂತೆ ಹಾಲೆಲ್ಲ. ಸೊ ಹಾಗಾಗಿ ಒಳ್ಳೆಯದೇ ಆಯಿತು. ಅಟ್ಲೀಸ್ಟ್ ಕೇರ್ ಮಾಡ್ತಿದ್ದಾರೆ. ಇದೆ ಅದು ರೆಸ್ಟಲ್ಲಿರಬೇಕು. ಪೇನ್ ಕಿಲ್ಲರ್ ಸಿರಪ್ ಎಲ್ಲ ಕೊಟ್ಟು ಬಂದೆ ನಾನು. ಸೊ ಇವಾಗ ನೆಕ್ಸ್ಟ್ ಫಾಲೋಅಪ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ, ಎಷ್ಟು ಬೇಗ ಕ್ಯೂರ್ ಆಗುತ್ತೆ, ಅಥವಾ ಕ್ಯೂರ್ ಆದರೆ ಒಳ್ಳೆಯದು. ತುಂಬ ಸಣ್ಣ ಮರಿ ಬೇರೆ ಇದೆ, ಅದಕ್ಕೆ ತುಂಬ ನಾವು ರಿಸ್ಕ್ ತೊಗೊಳಕ್ಕೂ ಆಗ್ತಿಲ್ಲ. ಸೊ ಈಗ ಬನ್ನಿ ಹೋಗೋಣ. ಇವಾಗ ಆ್ಯಕ್ಚುಲಿ ಇದ್ರ ಮಧ್ಯೆ ಒಂದು ಸ್ನೇಕ್ ಕಾಲ್ ಬಂತು, ಬೇರೆಯವ್ರಿಗೆ ಕೊಟ್ಟೆ ಆಗಲಿಲ್ಲ. ಏನು ಗೊತ್ತಾಗ, ಒಂದು ಕಾಲ್ ಅಟೆಂಡ್ ಮಾಡ್ತೀನಿ ಅಂದರೆ ಅದನ್ನು ಮುಗಿಸೋವರೆಗೂ ಬೇರೆ ಕಾಲ್ ಅಟೆಂಡ್ ಮಾಡೋದು ತುಂಬ ಕಷ್ಟ ವೆನ್ ಇಟ್ ಕಮ್ಸ್ ಟು ಆ್ಯನ್ ಅನಿಮಲ್ ರೆಸ್ಕ್ಯೂ. ಒಂದು ಅನಿಮಲ್ನ ನಾವು ಆಲ್ರೆಡಿ ಕ್ಯಾರಿ ಮಾಡ್ತಾ ಇರ್ತೀವಿ. ಏನು ಗೊತ್ತಾ, ಒಂದು ಅನಿಮಲ್ನ ಲಿಟ್ರಲಿ ನಾವು ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಪ್ರೊಸೀಜರ್ಸ್ ಇರುತ್ತೆ. ಸೊ 5 ನಿಮಿಷದಲ್ಲೇ ಎಲ್ಲ ಕೆಲಸ ಆಗೋಲ್ಲ, ಅಷ್ಟು ಈಸಿಯಾಗಿ ಆಗೋಲ್ಲ. ನಾವುಗಳೇ ಹಾಸ್ಪಿಟ್ಲಿಗೆ ಹೋದರೆ ಅರ್ಧ ದಿನ ಹಾಸ್ಪಿಟ್ಲಲ್ಲೇ ಹೋದಂಗೆ ಆಗುತ್ತೆ. ಸೊ ಅದು ಏನಂದರೆ ತುಂಬ ಫ್ರೀ ಇರಬೇಕು, ಟೈಮ್ ತೊಗೋಬೇಕು, ಟೈಮ್ ತೊಗೊಂಡು ಮಾಡಬೇಕು. ಅಷ್ಟಲ್ಲದೆ ಈ ಫೀಲ್ಡಿಗೆ ಎಲ್ಲರೂ
100% ಜನನು ಯಾಕೆ ಈ ಫೀಲ್ಡಿಗೆ ಬರೋಲ್ಲ ಅಂದರೆ ಇದೇ ಕಾರಣಕ್ಕೆ. ಸೊ ಯಾ ಅದೇ ಈಗ ಆಯಿತು ನೋಡಿ. ಇವಾಗ ಎಷ್ಟು ಗಂಟೆ ಗೊತ್ತಾ, ಲಿಟ್ರಲಿ ತೋರಿಸ್ಬಿಡ್ತೀನಿ ನೋಡಿ ನಾನೇ. 12:46 ಇವಾಗ. ಸೊ ನಾನು ಮನೆ ಬಿಟ್ಟಿದ್ದು ಎಷ್ಟೊತ್ತಿಗೆ ಗೊತ್ತಾ, 10:30ಗೆ ಮನೆ ಬಿಟ್ಟು ಇಲ್ಲಿಗೆ ಬರೋಷ್ಟೊತ್ತಿಗೆ 10:45 ಆಗಿತ್ತು. ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಇಷ್ಟೊತ್ತಿಗೆ ಬಂದೆ. ಸೊ ಇಟ್ಸ್ ನಾಟ್ ಆ್ಯನ್ ಈಸಿ ಥಿಂಗ್ ಗೈಸ್ ಟು ಡೂ ಎವ್ರಿಥಿಂಗ್, ಮ್ಯಾನೇಜಿಂಗ್ ಎವ್ರಿಥಿಂಗ್ ಆ್ಯಂಡ್ ಆಲ್. ಸೊ ಬನ್ನಿ ಹೋಗೋಣ ಇವಾಗ, ನೋಡೋಣ. ವ್ಲಾಗ್ ದೊಡ್ಡದಾಗಿದೆ ಆಲ್ಮೋಸ್ಟ್, ಸೊ ಹಂಗಾಗಿ ಎಂಡ್ ಮಾಡ್ಬೋದು ನಾನು. ಸೊ ಬೇರೆ ಯಾವ್ದಾದ್ರು ಕಾಲ್ಸ್ ಬಂದರೆ ಅಟೆಂಡ್ ಮಾಡೋಣ. ಇವಾಗ ರೆಸ್ಕ್ಯೂ ಕಾಲ್ ಬಂತು, ಸ್ನೇಕ್ ರೆಸ್ಕ್ಯೂ, ಬೇರೆಯವ್ರಿಗೆ ಕೊಟ್ಟೆ, ಆಗಲ್ಲ. ಆಲ್ರೆಡಿ ಅದನ್ನು ಕ್ಯಾರಿ ಮಾಡ್ತಾಯಿದ್ದೆ. ಎಷ್ಟು ಕಷ್ಟ ಆಯಿತು ಗೊತ್ತಾ, ಫುಲ್ ಒದ್ದಾಡ್ತಿದ್ದೆ. ಯಾಕಷ್ಟು ಒದ್ದಾಡ್ತಿದ್ಯೋ, ಏನು ಹಿಂಸೆನೋ ಗಾಡಿಯಲ್ಲಿ, ಎಲ್ಲದಕ್ಕೂ ಏನು ಇದಿರಲ್ಲ, ಅಭ್ಯಾಸನೂ ಇರಲ್ಲ. ಸೊ ಆಗಿದೆ ಪ್ರೊಸೀಜರ್ಸ್ ಎಲ್ಲ. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಏನಾಗುತ್ತೆ. ಬಾಯ್.